ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಏನಿಲ್ಲ, ಎಲ್ಲ ವಾರ್ 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 ವಾರ್, ಎಲ್ಲ ಕಡೆ ವಾರ್. ನನಗಂತೂ ಈ ಸೋಷಿಯಲ್ ಮೀಡಿಯಾದಲ್ಲೂ ವಾರು, ಈ ಕಡೆ ಟಿ ವಿ ಹಾಕಿದ್ರೆ ಅದರಲ್ಲೂ ವಾರು, ಎಲ್ಲ ಕಡೆ ವಾರ್. ಗುರು ನಮಗಂತೂ ಸಾಕಾಗ್ಬಿಡೈತೆ. ಯಾಕಪ್ಪ ಅಂದರೆ ಈ ವಾರ್ ಅನ್ನೋದು ಯಾವ ಥರ ಅಂದರೆ, ಈ ದೊಡ್ಡ ದೊಡ್ಡ ದೇಶಗಳು ಏನನ್ನ ಒಂದು ಸ್ಕ್ಯಾಮಲ್ಲಿ ತಗೊಳಕೊಂಡಾಗ, ಇಲ್ಲ ಏನೋ ಬರಬಾರ್ದೇ ಇರೋದೆಲ್ಲ ಈಚೆ ಬಂದಾಗ ಅದನ್ನು ಮುಚ್ಚಾಕಕ್ಕೆ ಮಾಡೋದೇ ಈ ವಾರು. ನಿಮ್ಗೆ ಅನ್ನಿಸ್ಬೋದು, ಏನು ಬ್ರದರ್ ಹಂಗಂತೀರಾ, ಆ ದೇಶ ಈ ದೇಶ ಎಷ್ಟು ಶತ್ರುತ್ವದಿಂದ ಹೊಡೆದಾಡ್ತಾ ಇದ್ದಾರೆ ಗೊತ್ತಾ ಅನ್ಬೋದು ನೀವು. ಸೊ ಅವೆಲ್ಲ ಸುಳ್ಳು. ಇವಾಗ ನಮ್ಮ ರಾಜ್ಯದಲ್ಲಿ ನಮ್ಮ ಆಡಳಿತ ಮಾಡೋ ಸರ್ಕಾರಗಳು ಏನನ್ನ ತಗೊಳಕೊಂಡಾಗ ಒಂದು ಬಾಣ ಬಿಡುತ್ತೆ ಗೊತ್ತಾ. ಅವ್ರ ಸಿ ಎಮ್ಮ, ನಾ ಸಿ ಎಮ್ಮ, ಇಲ್ಲ ನಮ್ಮ ಎಮ್ ಎಲ್ ಎಗಳು ಅವ್ರ ಕಡೆ ಇದ್ದಾರೆ, ಅವ್ರ ಎಮ್ ಎಲ್ ಎಗಳು ನಮ್ಮ ಕಡೆ ಇದ್ದಾರೆ. ಯಾಕಪ್ಪ ಅಂದರೆ ಜನಗಳ ಮೈಂಡ್ನ ಡೈವರ್ಟ್ ಮಾಡೋಕ್ಕೆ. ಜನ ಅದನ್ನು ಮರ್ತ್ಬಿಡ್ತಾರೆ. ಅದು ಮೊದಲೇ ನಮ್ಮ ಜನ ಬೇಗ ಮರ್ತ್ಬಿಡ್ತಾರೆ, ಇಂಥದ್ದೆಲ್ಲ ತೋರಿಸಿದ್ರೆ ಇನ್ನೂ ಬೇಗ ಮರ್ತ್ಬಿಡ್ತಾರೆ. ಸೊ ಇದನ್ನು ರಾಜಕೀಯ ವ್ಯಕ್ತಿಗಳು ಗ್ರಿಪ್ಪಾಗಿ ಇಟ್ಕೊಂಡಿರ್ತಾರೆ. ಅದೇ ಥರ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬಂದಾಗ ಇದೇ ಥರ ಮಾಡಿ ಈ ದೊಡ್ಡ ದೊಡ್ಡ ವಾರು ಇವೆಲ್ಲ ಮಾಡ್ತೀವಿ ಅಂತ ಹೇಳಿ 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 ಹಳೇದನ್ನೆಲ್ಲ ಮರೆಸಿ ಈ ವಾರನ್ನ ತಲೆ ತುಂಬಿಡ್ತಾರೆ. ಸೊ ನಾವು ಮೀಡಿಯಾದಲ್ಲೂ ಅದನ್ನೇ ನೋಡಿಸಿ, ಸೋಷಿಯಲ್ ಮೀಡಿಯಾದಲ್ಲೂ ಅದನ್ನೇ ನೋಡಿ, ಅವಾಗ ನಮಗೇನು ಅನ್ಸುತ್ತೆ, ಹಳೇದೆಲ್ಲ ಮರೆತು ವಾರ ಬಂದು ತಲೆ ಕೂತ್ಕೊಂಡ್ಬಿಡುತ್ತೆ. ಸೊ ಅದೇ ಥರ. ಸೊ ಆದಷ್ಟು ಸೇಫಾಗಿರಿ. ನಿಮ್ಮ ಫ್ರೆಂಡ್ಸೋ ಇಲ್ಲ ಸಂಬಂಧಿಕರೋ ಯಾರಾದರೂ ಆ ದೇಶದಲ್ಲಿದ್ದರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡೋಕ್ಕಾದರೆ ಕಾಂಟ್ಯಾಕ್ಟ್ ಮಾಡಿ ಹೇಳಿ, ದಯವಿಟ್ಟು ಈಚೆ ಬರಬೇಡಪ್ಪ, ಆ ದೇಶ ಕಿತ್ತಾಡ್ಕೊಳ್ಳಿ, ನಮಗದಕ್ಕೆ ಸಂಬಂಧ ಇಲ್ಲ. ಯಾಕೆಂದರೆ ನಾವು ಹಿಂದೂಗಳು ಅನ್ನೋದಕ್ಕಿಂತ ಭಾರತೀಯರು ನಾವು ಶಾಂತಪ್ರಿಯರು. ಯಾಕೆಂದರೆ ಶಾಂತಪ್ರಿಯರು ಅಂದರೆ ಪಕ್ಕದಲ್ಲಿ ಪಾಕಿಸ್ತಾನ ಇದೆ, ಆ ಕಡೆ ಆಫ್ಘಾನಿಸ್ತಾನ ಇದೆ, ಈ ಕಡೆ ಬಂದರೆ ಬಾಂಗ್ಲಾದೇಶ ಇದೆ, ಈ ಕಡೆ ಬಂದರೆ ಚೈನಾ ಇದೆ. ನಾವು ಯಾರನ್ನೂ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗೋದೇ ಇಲ್ಲ. ಕಾರಣ ಏನಪ್ಪ ಅಂದರೆ ನಮಗೆ ಅದರ ಅವಶ್ಯಕತೆಯೂ ಇಲ್ಲ. ನಾವು ದುಡಿತೀವಿ, ನಾವು ಟ್ಯಾಕ್ಸ್ ಕಟ್ತೀವಿ. ಮತ್ತು ಇನ್ನೊಂದಷ್ಟು ಜನ ಕಾಮೆಂಟಲ್ಲಿ ಕಿತ್ತಾಡ್ತಾ ಇರ್ತಾರೆ, ಆ ಪ್ರಧಾನಿ ನಮ್ಮ ದೇಶಕ್ಕೆ ಏನು ಮಾಡಿದ್ರು ಗೊತ್ತಾ, ಈ ಪ್ರಧಾನಿ ನಮ್ಮ ದೇಶಕ್ಕೆ ಏನು ಮಾಡಿದ್ರು ಗೊತ್ತಾ. ಯಾವ ಪ್ರಧಾನಿ ನಮ್ಮ ದೇಶಕ್ಕೆ ಏನೂ ಮಾಡಿಲ್ಲ. ನಾವು ಕಟ್ಟೋ ಟ್ಯಾಕ್ಸಿಂದನೇ ನಮ್ಮ ದೇಶ ಉದ್ಧಾರ ಆಗಿರೋದು. ನಾವು ಕಟ್ಟೋ ಟ್ಯಾಕ್ಸಿಂದನೇ ಪ್ರಧಾನಿಯಿಂದ ಹಿಡಿದು ಕಾರ್ಪೊರೇಟರ್ ಲೆವೆಲ್ವರೆಗೂ ಸಂಬಳ ಕೊಡೋದು. ನಾವು ಕಟ್ಟೋ ಟ್ಯಾಕ್ಸಿಂದನೇ MP MLA ಎಲ್ಲರೂ ಬದುಕ್ತಾ ಇರೋದು. ಆದರೆ ಟ್ಯಾಕ್ಸ್ ಕಟ್ಟೋ ನಾವು ಏನಾಗಿದ್ದೀವಿ ಅಂತ ನಿಮಗೆ ಬಿಟ್ಟಿದ್ದು. ಸೊ ಈ ಟ್ಯಾಕ್ಸಿಂದ ಇಷ್ಟೆಲ್ಲ ನಡೆಯುತ್ತೆ ಹೊರತು ಯಾವುದೋ ದೇಶ ನಮಗೆ ಸಪೋರ್ಟ್ ಮಾಡ್ತಾ ಇದೆ, ಯಾವುದೋ ದೇಶ ನಮ್ಮ ಹಿಂದೆ ಇದೆ, ಯಾವುದೋ ದೇಶದಿಂದ ನಾವು ಉದ್ಧಾರ ಆಗ್ತಾ ಇದ್ದೀವಿ ಅನ್ನೋ ಈ ಭ್ರಮೆಯಿಂದ ದಯವಿಟ್ಟು ಈಚೆ ಬನ್ನಿ. ಈ ವಾರ ಇವೆಲ್ಲ 3ನೇ ಹಂತಕ್ಕೆಲ್ಲ ಹೋಗಲ್ಲ. ಏನಿದ್ರು ಈ ಹಗ್ಗ ಜಗ್ಗಾಟ ಒಂದು ವಾರ ನಡಿಬೋದು. ಅದಾದಮೇಲೆ ಅವರು ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡಬೇಕು. ಸೊ ಅದರಿಂದ ಹುಷಾರಾಗಿರಿ, ಸೇಫಾಗಿರಿ. ಕಮೆಂಟಲ್ಲಿ ಬೇಡದೇ ಇರೋ ವಿಚಾರಗಳ ಬಗ್ಗೆ ಕಮೆಂಟ್ ಮಾಡೋ ಅದ್ರ ಬದಲು ಸ್ವಲ್ಪ ರಾಜಕೀಯ ಜ್ಞಾನ ಬೆಳೆಸ್ಕೊಳ್ಳಿ. ನಮ್ಮನ್ನು ಹೆಂಗೆ ಸ್ಕ್ಯಾಮ್ ಮಾಡ್ತಾ ಇರೋದ್ರೆ ಅಂತ ತಿಳ್ಕೊಳ್ಳಿ. ನಾವು ಕಟ್ಟೋ ಟ್ಯಾಕ್ಸ್ ನಮಗೆ ಕರೆಕ್ಟಾಗಿ ಸಿಗ್ತಾ ಇದೆಯಾ ಅಂತ ತಿಳ್ಕೊಳ್ಳಿ. ನಮ್ಮ ಮನೆ ಮುಂದೆ ರೋಡ್ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಎಲ್ಲ ನಮಗೆ ಸೌಕರ್ಯ ಇದೆಯಾ ಅಂತ ಚೆಕ್ ಮಾಡಿ. ನಾವು ಆಯ್ಕೆ ಮಾಡಿರೋ MLA ಆಗಿರ್ಬೋದು, ಕಾರ್ಪೊರೇಟರ್ ಆಗಿರ್ಬೋದು, MP ಆಗಿರ್ಬೋದು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅದನ್ನು ಬಿಟ್ಟು ಬೇಡದೇ ಇರೋ ವಿಚಾರಗಳನ್ನ ತಿಳ್ಕೊಂಡು ಏನು ಮಾಡ್ತೀರಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಸೇಫ್ ಆಗಿದ್ದೀರಾ ಅಂತ ಅನ್ಕೊತೀನಿ. ಬಾಯ್. ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ನಾವು ಎಚ್ಚೆತ್ಕೊಳ್ಳಲಿಲ್ಲ ಅಂದರೆ ನಮ್ಮ ತಲೆ ಮೇಲೆ ಕಾಲಿಂದ ತುಳಿತಾರೋ, ಕಲ್ಲೇ ತಾಕ್ತಾರೋ. ಅಷ್ಟು ಬೇಗ ಎಚ್ಚೆತ್ಕೊಳ್ಳೋಣ. ಎಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಬೇರೆ ದೇಶಕ್ಕೆ ನಾವು ತೋರಿಸೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.